25 to the power x is equal to 125 to the power y, then what is the ratio x is to y? Okay, so ಇವಾಗ ಎಕ್ಸ್ಪೋನೆಂಟ್ಸ್ ಬಗ್ಗೆ, ಇಂಡೆಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂಡ್ ಸಿ ಇಂಡೆಕ್ಸ್ ಬಗ್ಗೆ ಹೇಳುವಾಗ ಯಾವಾಗ್ಲೂ ಇಫ್ ಯು ಗೆಟ್ ಎನಿ ಅನ್ನೋನ್ಸ್, ಓಕೆ, ಸೊ ಟ್ರೈ ಟು ಎಕ್ಸ್ಪ್ರೆಸ್ ಬೇಸ್ ಅಥವಾ ಪವರ್ ಯಾವ್ದಾದ್ರು ಒಂದೇ ಸೇಮ್ ನಂಬರ್ಗೆ ಬರೋ ತರ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇಲ್ಲಿ ನಮ್ಮ ಹತ್ರ 2 ನಂಬರ್ಸ್ ಇದಾವೆ. ಯಾವ್ದು? ಒಂದು 125 ಅನ್ನೋದು, ಮತ್ತೊಂದು 125 ಅನ್ನೋದು. ಓಕೆನಾ? ಸಿ 25 ಇಸ್ ನಥಿಂಗ್ ಬಟ್ 5 into 5 ಅಂದ್ರೆ 5 ಸ್ಕ್ವೇರ್, ಅಂಡ್ 125 ಇಸ್ ನಥಿಂಗ್ ಬಟ್ 5 into 5 into 5, ದಟ್ ಇಸ್ 5 ಕ್ಯೂಬ್. ಓಕೆ, 5 into 5 is 25, 25 into 5 is 125. ಓಕೆ, ಸೊ ಏನ್ ಗೊತ್ತಾಯ್ತು? 25 ನ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಹೇಗೆ? ಕೊಟ್ಟಿರೋ ಎಕ್ಸ್ಪ್ರೆಷನ್ ಏನಿದೆ, ದಿಸ್ ಇಸ್ ಯೋರ್ ಗಿವನ್ ಎಕ್ಸ್ಪ್ರೆಷನ್. ಓಕೆ, ಎಸ್, ನಾನು 25 ಹೇಗ್ ಬರಿಬಹುದು? 5 ಸ್ಕ್ವೇರ್ ಅಂತ, ಎಕ್ಸ್ ಹಂಗೆ ಉಳಿತು. 125 ಹೇಗೆ ಬರಿಬಹುದು? 5 ಕ್ಯೂಬ್ ಅಂತ, ಸರಿನಾ? ಈಗ ಪ್ರಾಪರ್ಟಿಯಿಂದ ಮತ್ತೆ ಯಾವ ಪ್ರಾಪರ್ಟಿ? a to the power m to the power n is a to the power m into n. ಸೊ ಇಲ್ಲಿ ಏನಾಗುತ್ತೆ? ಇದು 5 to the power 2 into x. 2 into x ಅಂದ್ರೆ 2x ಆಯ್ತು. ಆಮೇಲೆ ಇಲ್ಲಿ 3 into y ಅಂದ್ರೆ ಎಷ್ಟಾಯ್ತು? 3y ಆಯ್ತು. ಕರೆಕ್ಟ್ ಅಲ್ವಾ? ಈಗ ಮತ್ತೆ ಬೇಸ್ ಈಕ್ವಲ್ ಇದೆ, ಸೊ ಡೆಫಿನೆಟ್ಲಿ ಏನಾಗುತ್ತೆ? ಪವರ್ ಕೂಡ ಈಕ್ವಲ್ ಇರುತ್ತೆ. ನಮ್ಗೆ ಏನ್ ಬೇಕಿಲ್ಲಿ? ರೇಷಿಯೋ. ಯಾವ ರೇಷಿಯೋ? x is to y. ಓಕೆ, x is to y ಹೇಗ್ ಬರಿತೀರಾ ನೀವು? x divided by y. ಕರೆಕ್ಟ್? x is to y is nothing but x divided by y. ಸೊ ಈ 2x ಹಂಗೆ ಇಟ್ಟು y ನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಇದೇನಾಗುತ್ತೆ? ಈ ತರ ಆಗುತ್ತೆ. ಆದ್ರೆ ನಮ್ಗೆ ಬರೀ x by y ಮಾತ್ರ ಬೇಕು. ಸೊ ಮತ್ತೆ 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ? x by y, 2 will go to the denominator. Yes, 3 by 2. Therefore, x is to y is equal to how much? 3 is to 2. And that's your final answer, which is option D. Okay.